ಚಿತಂತೆ ಪುಂಡರೀಕಾಕ್ಷ ಚಿತಂತೆ ವಿಶ್ವಭಾವನ. ಯಾವ್ದು ತೃತೀಯೋಧ್ಯಾಯ, ಅದು ಮುಗಿದಿತ್ತಲ್ಲ, ಎರಡು ಮುಗಿತು. ತೃತೀಯೋಧ್ಯಾಯ. ಚಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಸ್ತುಷೀಕೇಶ ಮಹಾಪುರುಷ ಪೂರ್ವಜ. ಚಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಅರ್ಥ ನಮಸ್ತೆ ಸ್ತುಷೀಕೇಶ ಮಹಾಪುರುಷ ಪೂರ್ವಜ ಆಗಿದೆ. ನಮಸ್ತೆ ವಾಸುದೇವಾಯ ಶಾಂತಾನಂದ ಚಿದಾತ್ಮನೆ ಅಧ್ಯಕ್ಷಾಯ ಸ್ವತಂತ್ರಾಯ ನಿರಪೇಕ್ಷಾಯ ಶಾಶ್ವತೆ. ನಮಸ್ತೆ ವಾಸುದೇವಾಯ, ವಾಸುದೇವನಿಗೆ ನಮಸ್ಕಾರ. ಮತ್ತು ಶಾಂತ ಆನಂದ ಚಿದಾತ್ಮನೆ, ಶಾಂತ ಆನಂದ ಚಿದಾತ್ಮ, ಶಾಂತ ಆನಂದ ಚಿತ್. ಶಾಂತ ಅಂದ್ರೆ ಪರಿಪೂರ್ಣವಾದಂತಹ, ಶಾಂತ ಸುಖ ಅನ್ನುವಂಥ ಅರ್ಥ. ಆನಂದದ ವಿಶೇಷ. ಆನಂದ ಚಿತ್ ಆತ್ಮನೆ ಸ್ವರೂಪ ನೀನು ಪರಮಾತ್ಮ. ಶಾಂತವಾದ ಆನಂದ ಮತ್ತು ಶಾಂತ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ, ಗೊತ್ತಾಯ್ತಾ? ಶಾಂತಾನಂದ ಚಿದಾತ್ಮನೆ ಅಧ್ಯಕ್ಷಾಯ ಸ್ವತಂತ್ರಾಯ. ಅಧ್ಯಕ್ಷಾಯ, ಅಧ್ಯಕ್ಷ ಪದ ಎಲ್ಲಿ ಬಂದಿದೆ? ಲೋಕಾಕ್ಷ ಬರೀ ಅಧ್ಯಕ್ಷ ಎಲ್ಲಿ ಬಂದಿದೆ? ಒಬ್ಬೊಬ್ಬ ಹೇಳ್ಬೇಕು. ಅದೇ ಅದ ಬಂದಿದೆ, ಬರೀ ಅಧ್ಯಕ್ಷ ಎಲ್ಲಿ ಬಂದಿದೆ? ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಮಯ ಅಧ್ಯಕ್ಷ, ಅಧ್ಯಕ್ಷ ಅಂತ ಹೇಳ್ತಾರೆ, ಇಲ್ಲಿ ಅಧ್ಯಕ್ಷ ಹೇಳ್ತಾರೆ. ಅಧ್ಯಕ್ಷಾಯ, ನೀನು ಅಧ್ಯಕ್ಷನಾಗಿದ್ದಿ. ಅಧಿಕಂ ಅಚ್ಯುತಾಯ ಅಧ್ಯಕ್ಷಾಯ ಸ್ವತಂತ್ರಾಯ ನಿರಪೇಕ್ಷಾಯ ಶಾಶ್ವತ. ಸ್ವತಂತ್ರ ಶಬ್ದ, ಸ್ವತಂತ್ರೋ ಭಗವಾನ್ ವಿಷ್ಣು. ನಿರಪೇಕ್ಷಾಯ ನ ಪ್ರಯೋಜನವತ್ವ ಬ್ರಹ್ಮಸೂತ್ರ. ಪರಮಾತ್ಮ ಯಾವುದೇ ಅಪೇಕ್ಷೆ ಇಲ್ಲ. ನಮ್ಗೆ ಇಷ್ಟೆಲ್ಲ ಕಟ್ಕೊಡ್ತೇವ್ರಿ, ಯಾಕೆ ಪೂಜೆ ಮಾಡ್ತೀವಿ, ಏನೋ ಬೆನಿಫಿಟ್ ಇದೆ ಆತನಿಗೆ ಅಂತ ಹೇಳ್ಕೊಳಕ್ ಹೋಗಬೇಡಿ. ಯಾವ ಬೆನಿಫಿಟ್ಟು ಇಲ್ಲ. ಎಷ್ಟು ಸ್ಟೂಡೆಂಟ್ಸ್ ಪಾಠ ಹೇಳ್ತಾರೆ, ಹೇಳಿದ್ರೆ ಬೆನಿಫಿಟ್ ಇದೆ. ದೇವ್ರು ಎಷ್ಟು ಮಾಡಿಸಿದ್ರು ದೇವ್ರಿಗೆ ಬೆನಿಫಿಟ್ ಇಲ್ಲ. ಇದು ಭಾರಿ ಇಂಪಾರ್ಟೆಂಟ್. ಯಾಕೆ? ಪೂರ್ಣ ಬತ್ ಬೆನಿಫಿಟ್ ತಗೊಂಡ್ರೆ ಪೂರ್ಣತ್ವ ಅರ್ಥ ಇಲ್ಲ ಅದಕ್ಕೆ. ಸ್ವತಂತ್ರ ನಿರಪೇಕ್ಷಾಯ ಶಾಶ್ವತೆ. ಶಾಶ್ವತ, ಶಾಶ್ವತ ಸ್ಥಾನ ಇದೇ ಇದೆ. ಶಾಶ್ವತ ಸಮಹ ಇದೆ ವಿಷ್ಣು ಸಹಸ್ರನಾಮದ. ಅಚ್ಯುತಾಯ ಅವಿಕಾರಾಯ ತೇಜಸಾಂ ನಿಧಯೇ ನಮಃ ಕ್ಲೇಶ ಕರ್ಮಾದಿ ಅಸಂಸ್ಪೃಷ್ಟ ಪೂರ್ಣ ಷಾಡ್ಗುಣ್ಯ ಮೂರ್ತಯೇ. ದೊಡ್ಡ ಪದ. ಅಚ್ಯುತಾಯ ಅವಿಕಾರಾಯ ತೇಜಸಾಂ ನಿಧಯೇ ನಮಃ. ಅಚ್ಯುತಾಯ ಎಂದು ಚ್ಯುತಿರದವರು, ಅವಿಕಾರಾಯ ವಿಕಾರಕ್ಕೊಳಗಾಗದವರು, ತೇಜಸಾಂ ನಿಧಯೇ ಎಲ್ಲಾ ತೇಜಸ್ಸಿಗೆ ನಿಧಿಯಾದವರು ಅಂತ ನಿನಗೆ ನಮಸ್ಕಾರ. ತೇಜಸ್ಸು ಯಾರ್ಯಾರು ಬಂದ್ರೀಗ? ಸೂರ್ಯ, ಚಂದ್ರ, ಅಗ್ನಿ ಎಲ್ಲ ಬಂದವರು. ಕ್ಲೇಶ ಕರ್ಮಾದಿ ಅಸಂಸೃಷ್ಟ ಪೂರ್ಣ ಷಾಡ್ಗುಣ್ಯ ಮೂರ್ತಿ. ದೊಡ್ಡ ಪದ. ಕ್ಲೇಶ ಕರ್ಮ ಮೊದಲಾದವುಗಳಿಂದ ಅಸಂಸ್ಪೃಷ್ಟ. ಎಲ್ಲಿ ಬಂದಿತ್ತದು? ಎಲ್ಲಿ ತತ್ವ ಸಂಖ್ಯಾದ. ಇದು ಅರ್ಥ ಅಲ್ಲ, ಇದೆ ಇದು ಅರ್ಥ ಬೇರೆ ಬೇರೆ. ಏನರ್ಥ ಅಂತ? ಅಸಂಸ್ಪೃಷ್ಟ, ಸ್ಪರ್ಶನೇ ಇಲ್ಲ. ದೂರ ದೋಟಾತಿ ದೂರ. ಕ್ಲೇಶ ಕರ್ಮ ಅಥವಾ ಕ್ಲೇಶ ಕರ್ಮ ಮೊದಲಾದ ಕ್ಲೇಶ ಕರ್ಮ ಪ್ರಾರಬ್ಧ ಕರ್ಮ. ದೇವರಿಗೆ ಏನು ಪ್ರಾರಬ್ಧ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದಿಲ್ಲ. ಅಸಂಸ್ಪೃಷ್ಟ, ಅದು ಸ್ಪರ್ಶನೇ ಇಲ್ಲ. ಪೂರ್ಣ ಷಾಡ್ಗುಣ್ಯ ಮೂರ್ತಿ ಅಂತ. ಷಾಡ್ಗುಣ್ಯ ಮೂರ್ತಿ ನೀನು. ಷಾಡ್ಗುಣ್ಯಗಳು ಯಾವುದು? ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಮೂರ್ತಿ ಅಂದ್ರೆ ಏನು? ಆಕಾರ ನಿರಾಕಾರಲ್ಲ ದೇವರು, ಅಪ್ರಾಕೃತ ಮೂರ್ತಿ ಅಂತ ಅರ್ಥ. ತ್ರಿಭಿಹಿ ಜ್ಞಾನಪರೈಶ್ವರ್ಯ ವೀರ್ಯ ಶಕ್ತ್ಯೋಜಸಾಂ ಯುಗೈಃ ತ್ರಿಗುಣಾಯ ನಮಸ್ತೆ ಅಸ್ತು ನಮಸ್ತೆ ಚತುರಾತ್ಮನೆ. ತ್ರಿಭಿಹಿ ಜ್ಞಾನಪರ ಐಶ್ವರ್ಯ ವೀರ್ಯ ಶಕ್ತ್ಯೋಜಸಾಂ ಯುಗೈಃ ತ್ರಿಗುಣಾಯ ನಮಸ್ತೆ ಅಸ್ತು ನಮಸ್ತೆ ಚತುರಾತ್ಮನೆ. ತ್ರಿಭಿಹಿ ಯುಗೈಃ. ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ಓಜಸ್ಸು ಆರಾಯ್ತನಿಗೆ. ತ್ರಿಭಿಹಿ ಏನದು? ಅದು ಆರಾಯ್ತು. ತ್ರಿಭಿಯ ಹೆಂಗಾಯ್ತು ಅಂತ ಕೇಳಿದ್ರೆ ಯುಗೈಹಿ. ತ್ರಿಭಿ ಇಂಟು 2 ಎಷ್ಟು? ಆರಾಯ್ತು. ಎಷ್ಟಾಯ್ತು? 3 2 6. ಸೊ ಇದು 6 ಗುಣಗಳಿಂದ ನೀನು ಕೂಡಿದವರು. ತ್ರಿಗುಣಾಯ. ತ್ರಿಗುಣಾಯ ಅಂದ್ರೆ ಏನರ್ಥ ಇಲ್ಲಿ? ಅಪ್ರಾಕೃತ. ತ್ರಿಗುಣಾಯ ಅಂತ ಹೇಳಿದ್ರೆ 3 ಗುಣಗಳನ್ನ ಅಧೀನದಲ್ಲಿ ಇಟ್ಕೊಂಡವನು. ತ್ರಯೋ ಗುಣ ಅಶ್ಚೈತಿ ತ್ರಿಗುಣ. ಅಧೀನದಲ್ಲಿದೆ ಅವನಿಗೆ. ಇವು ಸ್ವರೂಪದಲ್ಲಿದೆ, ಅಧೀನದಲ್ಲಿದೆ. ಯಾವ ಗುಣಗಳು? ಪ್ರಕೃತಿಯ ಗುಣಗಳು. ಗೊತ್ತಾಯ್ತು? ಆದ್ರಿಂದ ಪರಮಾತ್ಮ ತ್ರಿಗುಣ, 3 ಗುಣಗಳ ಸ್ವಾಮಿ. ಸಮಾಸ ಬಿಡಿಸ್ಬೇಕಾದ್ರ
ತ್ರಯೋ ಗುಣ ಅಸ್ಯ ಇತಿ ತ್ರಿಗುಣ ತಸ್ಮೈ ತ್ರಿಗುಣಾಯ. ಅರ್ಥ ಆಯ್ತಾ? 3 ಗುಣ ಅಧೀನದಲ್ಲಿವೆ. ಒಬ್ಬವನಿಗೆ ಮಾಡೋದು. ಹೌದು. ನಮಸ್ತೆ ಅಸ್ತು ಅಧೀನದಲ್ಲಿವೆ ಅಂದ್ರೆ ಫುಲ್ಲಿ ಕಂಟ್ರೋಲ್ ಬೈ ಹಿಮ್. ನಮಸ್ತೆ ಅಸ್ತು ನಮಸ್ತೆ ಚತುರಾತ್ಮೆ, ನಮಸ್ಕಾರ ನೀವು ಚತುರಾತ್ಮನೇ. ಅದನ್ನ ಬೇರೆ ರೀತಿ ಅರ್ಥ ಮಾಡೋದು, ಇನ್ನೊಂದು ಅರ್ಥ ಮಾಡಕ್ ಬರುತ್ತೆ. ಸತ್ವರೂಪದಿಂದ ಸೃಷ್ಟಿ, ಆಮೇಲೆ ಇದರಿಂದ ಸ್ಥಿತಿ, ತ್ರಿಗುಣ ಪರಮಾತ್ಮನ ಬ್ರಹ್ಮ ವಿಷ್ಣು ಮಹೇಶ ಪರಮಾತ್ಮ ರೂಪಗಳು ಬೇರೆ ಇವೆ 3. ಆ ಗುಣಗಳ ನಿಮಿತ್ತ ಬಂದಿರುತ್ತೆ ನಿಯಮನ ಮಾಡ್ತಕ್ಕಂತಹ ರೂಪವುಳ್ಳವನೇ. ಅದು 2ನೇ ಅಧ್ಯಾಯ 3ನೇ ಅಧ್ಯಾಯ ಹೇಳಿದ್ದಾರೆ ತಾತ್ಪರ್ಯದಲ್ಲಿ, ಅದನ್ನು ತಿಳ್ಕೊ. ಅವಿರುದ್ಧಾರ್ಥ ಎಷ್ಟು ಹೇಳಿದ್ರು ಕೂಡ ಗ್ರಾಹ್ಯ. ಪ್ರಧಾನ ಪುರುಷೇಶಾಯ, ಪ್ರಧಾನ ಪುರುಷೇಶ್ವರ ಎಲ್ಲಿದೆ? ಪ್ರಧಾನ ಪುರುಷೇಶಾಯ ನಮಸ್ತೆ ಪುರುಷೋತ್ತಮ. ಚತುಃಪಂಚ ನವವ್ಯೂಹ ದಶ ದ್ವಾದಶ ಮೂರ್ತಯೇ. ಪ್ರಧಾನ ಪುರುಷೇಶಾಯ, ಪ್ರಧಾನ ಪುರುಷ ಈಶ. ಪ್ರಧಾನಕ್ಕೆ ಪ್ರಧಾನ ಪ್ರಕೃತಿ, ಪುರುಷ ಅಂದ್ರೆ ಬ್ರಹ್ಮಾದಿಗಳು, ಈಶಾ ಅಂದ್ರೆ ಮಹಾಲಕ್ಷ್ಮಿ. ಆ ರೀತಿ ಮಾಡಕ್ ಬರುತ್ತೆ. ಅಥವಾ ಪ್ರಧಾನ ಪುರುಷ, ಪ್ರಧಾನ ಮತ್ತು ಪುರುಷ, ಪ್ರಧಾನ ಪ್ರಕೃತಿ, ಪುರುಷ ಬ್ರಹ್ಮದೇವರು, ಅವರಿಗೆ ಒಡೆಯಲಾದವನೇ ಅಂತ ಅರ್ಥ. ಪ್ರಧಾನ ಪುರುಷೇಶಾಯ ನಮಸ್ತೆ ಪುರುಷೋತ್ತಮ. ನಿನಗೆ ಪುರುಷ ಯಾವುದು ಎಲ್ಲಿ ರಿಪೀಟ್ ಆಗಿತ್ತು? ಅದು ಬೇರೆ ಹೇಳ್ತಾರೆ ಈಗ. ಚತುಃಪಂಚ ನವವ್ಯೂಹ ದಶ ದ್ವಾದಶ ಮೂರ್ತಯೇ. ವ್ಯೂಹ ಎಲ್ಲ ಹೇಳಿದ್ದಿಲ್ಲ, ಎಲ್ಲ ಹೇಳ್ತಾರೆ. ಯಾವ್ಯಾವುದು? ಚತುರ್ವ್ಯೂಹ ಫಸ್ಟ್, ವಾಸ್ತವ ಸಂಕಟ ಪ್ರಜ್ಞಾನಿರುದ್ಧ. ಆಮೇಲೆ ಪಂಚ, ನಾರಾಯಣ ಶೇಷದ ಪಂಚ. ನವ ಯಾವುದು? ಶಕ್ತಿಗಳು ಯಾವ್ಯಾವ್ದು? ಋಭವೋತ್ಕರ್ಷಣಿ ಜ್ಞಾನ ಕ್ರಿಯಾಯೋಗ ತಥೈವಚ ಇತ್ಯಾದಿ. ಆಮೇಲೆ ದಶಾವತಾರ, ದ್ವಾದಶ ಕೇಶವಾದಿಗಳು, ಸಂಕರ್ಷಣಾದಿಗಳು, ಪರಮಾತ್ಮನ ಸತ್ತದ ಮೇಘರೂಪಿಣೆ ಬಂತಲ್ಲ ಆ ರೀತಿ. ಆದ್ದರಿಂದ ಇದು ಪಂಚಾತ್ಮಕ ಭಗವಾನ್ ಪುರುಷೋತ್ತರ ಚತುರ ಪಂಚಾತ್ಮಕೋಭೂತ್ ಪಂಚದ್ವಯಿ ಶತಸಹಸ್ರ ಪರೋಮಿತಶ್ಚ. ಇದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ದೇವರಲ್ಲಿ ಅಷ್ಟು ರೂಪ ಇದ್ರು ಅವಂದೇ, ಬೇರೆ ಬೇರೆ ಯಾರೋ ವಾಸ್ತವ ಸಂಕಲ್ಪ ಪ್ರತಿ ಎಲ್ಲ ತಾನೇ ಅನೇಕ ರೂಪದಲ್ಲಿ ಇದ್ದಾರೆ ಅಷ್ಟೇನೆ. ಅದು ನಮ್ದೇ ಕಂಪನಿ ಅಂತ ಹೇಳಿದಾಗ ಏನಾಗತ್ತೆ ಅಲ್ಲಿಗೆ, ಇದಕ್ಕೆ ಓನರ್ಶಿಪ್ ಜಾಸ್ತಿ ಆಗುತ್ತೆ. ಅನೇಕ ಮೂರ್ತಯೇ ತುಭ್ಯಂ ಮೂರ್ತಾಯ ಏಕಮೂರ್ತಯೇ ಅಮೂರ್ತಾಯ ಏಕಮೂರ್ತಯೇ ನಾರಾಯಣ ನಮಸ್ತೆಸ್ತು ಪುಂಡರೀಕಾಯತೆ ಕ್ಷಣ. ಅಲ್ಲಿಗೆ ನಾಳೆ ಮುಂದಿನ ಮಾಡಿ ಎಲ್ಲ ಚಿಕ್ಕದೆ. ಮೊದ್ಲೇ ಮಾತ್ರ ದೊಡ್ಡದಿತ್ತು ಅಷ್ಟೇ, ಮನೆಯದು ದೊಡ್ಡದಿತ್ತು. ಮೊದ್ಲೇ ಸ್ವಲ್ಪ ಎಲ್ಲಕ್ಕಿಂತ ದೊಡ್ಡದು.